ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ನಗರದ ಈದ್ಗಾ ಮೈದಾನದಲ್ಲಿ ಶನಿವಾರ ಸಾವಿರಾರು ಮುಸ್ಲಿಂ ಬಾಂಧವರೊಂದಿಗೆ ಶಾಸಕ ಟಿ ರಘುಮೂರ್ತಿರವರು ಸಹ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಗರದ ವಿವಿಧ ಮಸೀದಿಗಳಿಂದ ನೆಹರು ವೃತ್ತದ ಮೂಲಕ ಬೆಂಗಳೂರು ರಸ್ತೆಯ ಈದ್ಗಾ ಮೈದಾನದಲ್ಲಿ ಧರ್ಮಗುರು ನೇತೃತ್ವದಲ್ಲಿ ಜರುಗಿದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಜನರು ಅಲ್ಲಾಹುನನ್ನ ಸ್ಮರಿಸಿದ್ದಾರೆ. ಬಳಿಕ ಪರಸ್ಪರ ರಂಜಾನ್ ಶುಭಾಶಯ ವಿನಿಮಯ ಮಾಡಿಕೊಂಡಿದ್ದಾರೆ. ಅಪಾರ ಸಂಖ್ಯೆ ಹಿರಿಯರು ಮತ್ತು ನೂರಾರು ಮಕ್ಕಳು ರಂಜಾನ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಗಮನ ಸೆಳೆದಿದ್ದಾರೆ. ಪ್ರಾರ್ಥನೆ ಮುಗಿದ ಬಳಿಕ ಇದೇ ವೇಳೆ ಬಡವರು ನಿರ್ಗತಿಕರಿಗೆ ದಾನ ಧರ್ಮ ನೀಡಿ ರಂಜಾನ್ ಮಹತ್ವ ಸಾರಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯರಾದ ವೀರಭದ್ರಪ್ಪ, ರಮೇಶ್ ಗೌಡ, ವಕೀಲರಾದ ಶಶಿಕುಮಾರ್, ಮುಖಂಡರಾದ ಪ್ರಹ್ಲಾದ್, ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ಠಾಣಾಧಿಕಾರಿ ಕೆ ಕುಮಾರ್ ಇತರರು ಹಾಜರಿದ್ದರು. अल्लाह बीमार है उनको सेहत कामिला आजिला मुस्तमिरा दाइमा नसीब फरमा। आहिस्ता से हाथ उठा करके अल्लाह से कहें, अल्लाह तेरे नेक बंदों के सदके मुझे भी माफ फरमा। अगर बकिया जिंदगी बाकी रही तो इंशाअल्लाह जरूर इंसानी वक्त करूंगा और जो ऐसे कसा हुए अल्लाह उसी कसा अदा करूंगा। तो अल्लाह जरूर तौबा कबूल फरमाएंगे। पहली बात तो ये है कि आज के मौके पर हम अल्लाह का शुक्र अदा करें, इबादतों की तौफीक पर कबूलियत की दुआ करें। इबादतों की अल्लाह ताला हमारी इबादतों को कबूल फरमाए। जो कमी कोताही हुई ईद के इस मैदान में अल्लाह से माफी तलाफी कर ले, अल्लाह हमें इसके अमल की तौफीक नसीब फरमाए। दूसरी बात यह है कि जैसा कि हमने रमजान भर में इबादतें की है, नमाजों का बड़ा एहतमाम किया, मस्जिदें हमारी माशाअल्लाह पूरी की पूरी फुल हो जाती है। इफ्तार हो, फजर हो, इशा हो, मगरिब हो, असर हो, अगर आपने इताअत की तो आज अल्लाह से दुआ करें कि अल्लाह रमजान की हमारी इबादतों को अपनी बारगाह में कबूल फरमा। अगर काही गुनाह और या बदिअस समावाति वल अर्द या मुमसिकस समावाति वल अर्द अंत वलियुना। ಆಚರಣೆ ಮಾಡುವಂತಹ ಈ ಒಂದು ರಂಜಾನ್ ಇದು ಪವಿತ್ರವಾದ ಹಬ್ಬದಂದು ಇವತ್ತಿಗಾಗಲೇ ಗುರುಗಳು ರಂಜಾನ್ ಕುರಿತು, ಕುರಾನನ್ನು ಕುರಿತು, ಇಸ್ಲಾಂ ಧರ್ಮವನ್ನು ಕುರಿತು, ಶಾಂತಿ ಸಹಬಾಳ್ವೆಯ ಕುರಿತು ಎಲ್ಲ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಈ ಪ್ರಪಂಚದಲ್ಲಿ ಆಚರಣೆ ಮಾಡುವ ಈ ಹಬ್ಬದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ, ಚಳ್ಳಕೆರೆ ನಗರದಲ್ಲಿ ಪ್ರತಿ ವರ್ಷದಂತೆ ತಾವೆಲ್ಲರೂ ಏನು ಆ ಒಂದು ಇಸ್ಲಾಂ ಧರ್ಮದಲ್ಲಿದೆ, ಕುರಾನ್ ಧರ್ಮದಲ್ಲಿದೆ, ಅದಕ್ಕೆ ಒಂದು ಪೂರ್ವಕವಾಗಿ ತಾವೆಲ್ಲರೂ 30 ದಿವಸಗಳ ಕಾಲ ಇನ್ನು ಸೂರ್ಯ ಹುಟ್ಟಿದ ಮೇಲೆ ಸೂರ್ಯಾಸ್ತದವರೆಗೆ, ಸೂರ್ಯ ಮುಳುಗುವವರೆಗೆ ತಾವೆಲ್ಲರೂ ಉಪವಾಸವನ್ನು ಮಾಡಿ ಒಂದು ತೊಟ್ಟು ನೀರನ್ನು ಕುಡಿದರೆ ಆ ಧರ್ಮ ಶ್ರದ್ಧೆಯನ್ನ, ಭಕ್ತಿಯನ್ನ ತಾವು ಸಮರ್ಪಣೆ ಮಾಡಿ ಈ ಪ್ರಪಂಚದಲ್ಲಿ ಶಾಂತಿ ಮೂಡಬೇಕು ಅಂತ ಹೇಳಿ, ಜೊತೆಗೆ ಎಲ್ಲ ಒಂದು ನಮ್ಮ ಎಲ್ಲ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿದ್ದೀರಾ. ನಮಗೆಲ್ಲರಿಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಈಗಾಗಲೇ ನೀವೇನು ಮುಸ್ಲಿಂ ಮುಖಂಡರು ತಾವೆಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಗಾಂಧಿನಗರದ ಮುಖಂಡರು, ನಮ್ಮ ಬಳ್ಳಾರಿಯಲ್ಲಿರುವ ಜಾಮಿಯಾ ಮಸೀದಿಯವರ ಮುಖಂಡರು, ಯಾಕೂಬರು, ನಮ್ಮ ಮುಜೀಬರು ಯಾವ ರೀತಿಯಾಗಿ ಈ ಪ್ರಪಂಚದಲ್ಲಿ ಈ ಸಮುದಾಯ ಆ ಪ್ರಾರ್ಥನೆ ಮಾಡ್ತಾರೆ, ಆ ಧರ್ಮವನ್ನು ಪಾಲಿಸ್ತಾರೆ, ಅದೇ ರೀತಿ ತಾವೆಲ್ಲರೂ ನೀವು ಪ್ರತಿನಿಧಿಸಿದ ಕೆಲವರು ಅಭಿವೃದ್ಧಿ ಇರ್ಬೋದು, ಆ ಜನಾಂಗದ ಏರಿಯಾಗಿರ್ಬೋದು, ಜನಾಂಗದ ಶಾಂತಿಗೋಸ್ಕರ ಇರ್ಬೋದು, ತಮ್ಮನ್ನು ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ತಾವು ಯಾವ ರೀತಿಯಾಗಿ ಅಲ್ಲನ ಒಂದು ನೇರವಾಗಿ ಅಲ್ಲನ ನೆನೆಸ್ತಾ ತಾವೆಲ್ಲ ಏನು ಭಕ್ತಿಯನ್ನು ಸಮರ್ಥನೆ ಮಾಡ್ತೀವಿ, ಅದೇ ರೀತಿಯಾಗಿ ನಿಮ್ಮ ಅಭಿವೃದ್ಧಿ ಕೆಲಸಗಳಲ್ಲಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿರ್ಬೋದು ತಮ್ಮ ಕಾಯ್ತಾ ಜನಾಂಗದ ಅಭಿವೃದ್ಧಿ
ಬರೀ ಮುಸ್ಲಿಂ ಸಮಾಜದ ಮೊದಲುಗಳು ಎಲ್ಲ ಜಾತಿ ಜನಾಂಗದ ಇದಕ್ಕೆ ಸಹಭಾಗಿಗಳಿಗೆ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿ ನಿಮ್ಮನ್ನೆಲ್ಲ ಕೇಳ್ತಾ, ನೀವೇನ್ ಬಯಸ್ತೀರ, ನೀವೇನ್ ಮಾಡಲಿಕ್ಕೆ ಆಗ್ತದೆ ಅದನ್ನ ನಾನು ಶಾಸಕರಾಗಿ ಖಂಡಿತವಾಗಿ ಮಾಡ್ತೀನಿ, ನಿಮ್ ಜೊತೆ ಮುಖ್ಯ ಅಂತ ಹೇಳ್ತಾ